ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಬಿಗ್ ಬಾಸ್ ಮನೆಯಿಂದ ಮಾಳು ನಿಪ್ನಾಳ್ ಹೊರಗಡೆ ಬಂದಿದ್ದಾರೆ. ಅದೇ ರೀತಿಯಾಗಿ ಸುರಾಜ್ ಕೂಡ ಹೊರಗಡೆ ಬಂದಿದ್ದಾರೆ. ಇದರ ಬೆನ್ನಲ್ಲೇ ಮಾಳು ನಿಪ್ನಾಳ್ ಹೊರಗಡೆ ಬಂದಿರತಕ್ಕಂಥದ್ದು ಸಾಕಷ್ಟು ಜನರಿಗೆ ಬೇಜಾರು ಕೂಡ ತಂದು ಕೊಟ್ಟಿದೆ. ಅದೇ ರೀತಿಯಾಗಿ ಈಗ ಆ ಒಂದು ಮಾಳು ನಿಪ್ನಾಳ್ ಅವರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನವನ್ನು ಅಥವಾ ಜನರು ಅವರ ಮೇಲೆ ಇಟ್ಟಿರುವಂಥ ನಿರೀಕ್ಷೆಗಳನ್ನು ಎಲ್ಲಿ ಹಾಳು ಮಾಡ್ಕೊಳ್ತಾ ಇದ್ದಾರೋ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮಾಳು ನಿಪ್ನಾಳ್ ಆಗಿರ್ಬೋದು, ಸುರಾಜ್ ಅವ್ರನ್ನಾಗಿರ್ಬೋದು, ಸಹಜವಾಗಿ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಅಥವಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರತಕ್ಕಂಥ ಎಲ್ಲ ಸ್ಪರ್ಧಿಗಳನ್ನು ಮಾಧ್ಯಮದವರು ಇಂಟರ್ವ್ಯೂ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಆ ಪೈಕಿ ಈ ಮಾಳು ನಿಪ್ನಾಳ್ ಅವ್ರನ್ನು ಕೂಡ ಈಗ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಅದರಲ್ಲಿ ಮಾಳು ನಿಪ್ನಾಳ್ ಕೆಲವೊಂದು ಸ್ಪರ್ಧಿಗಳ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆ ಪಾಯಿಂಟ್ಗಳು ಏನಾಗ್ತಾ ಇದ್ದಾವೆ ಅಂತಂದರೆ, ಆ ಒಂದು ಇಂಟರ್ವ್ಯೂಗಳಲ್ಲಿ ಮಾಳು ನಿಪ್ನಾಳ್ ಹೇಳ್ತಾ ಇರುವಂಥ ಹೇಳಿಕೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದಾವೆ. ಎಲ್ಲೋ ಒಂದು ಕಡೆ ಮಾಳು ನಿಪ್ನಾಳ್ ತಮ್ಮ ಮೇಲೆ ಇರುವಂತಹ ಅಭಿಮಾನವನ್ನು ಕಳೆದುಕೊಳ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ಇಂಟರ್ವ್ಯೂ ಮಾಡಬೇಕಾದಂತಹ ಸಂದರ್ಭದಲ್ಲಿ ಗಿಲ್ಲಿ ಬಗ್ಗೆ ಕೇಳುವಂಥದ್ದಾಗಿರ್ಬೋದು, ಸ್ಪಂದನ ಬಗ್ಗೆ ಕೇಳುವಂಥದ್ದಾಗಿರ್ಬೋದು, ಅಥವಾ ಬಿಗ್ ಬಾಸ್ ವಿನ್ನಿಂಗ್ ಯಾರು ಆಗ್ಬೋದು ಅಥವಾ ಯಾಕೆ ಆಗಬೇಕು ಅನ್ನೋ ಒಂದಿಷ್ಟು ಕಾರಣ ಅಥವಾ ಒಂದಿಷ್ಟು ಪ್ರಶ್ನೆಗಳನ್ನು ಸಹಜವಾಗಿ ಮಾಧ್ಯಮ ಮಿತ್ರರು ಕೇಳ್ತಾರೆ. ಆ ಸಂದರ್ಭಕ್ಕೆ ಮಾಳು ಹೇಳುವಂಥ ಕೆಲವೊಂದಿಷ್ಟು ಉತ್ತರಗಳಿದ್ದಾವಲ್ಲ, ಅವುಗಳನ್ನು ಗಮನಿಸ್ತಾ ಹೋದರೆ ಮಾಳು ನಿಪ್ನಾಳ್ ಎಲ್ಲೋ ಎಡವು ಬಿಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈ ಒಂದು ಬಿಗ್ ಬಾಸ್ ಸೀಸನ್ನ ಯಾರು ವಿನ್ನರ್ ಆಗಬಹುದು, ಅಥವಾ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು, ಅಥವಾ ಗಿಲ್ಲಿ ವಿನ್ನರ್ ಆಗುವಂಥ ಸಾಧ್ಯತೆ ಇದೆ, ಗಿಲ್ಲಿಗೆ ತುಂಬ ಸಪೋರ್ಟ್ ಸಿಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದಾಗ, ಮಾಳು ನಿಪ್ನಾಳ್ ಹೇಳುವಂಥದ್ದು, ಆ ಒಂದು ಬಿಗ್ ಬಾಸ್ ಸೀಸನನ್ನು ಅಥವಾ ಬಿಗ್ ಬಾಸನ್ನು ಈ ಒಂದು ಸೀಸನಲ್ಲಿ ಯಾರು ವಿನ್ನರ್ ಆಗ್ತಾರೆ ಅಥವಾ ಯಾರು ವಿನ್ನರ್ ಆದರೂ ಕೂಡ ನಾನು ಅದನ್ನು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ನಾನೇ ಬಿಗ್ ಬಾಸ್ ಸೀಸನ್ ವಿನ್ ಆಗುವಂಥ ಸಾಧ್ಯತೆ ಇತ್ತು, ನನ್ನನ್ನು ಹೊರಗಡೆ ಕಳಿಸಿದ್ದಾರೆ ಅನ್ನೋ ಈ ರೀತಿಯಾದಂಥ ಮಾತುಗಳನ್ನು ಮಾಳು ನಿಪ್ನಾಳ್ ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಮತ್ತು ಇದು ಸೂಕ್ತವಾದಂಥ ಉತ್ತರ ಅಥವಾ ಸೂಕ್ತವಾದಂಥ ಒಂದು ಹೇಳಿಕೆಗಳು ಅಲ್ಲ ಅಂತ ಕಾಣಿಸುತ್ತೆ. ಈ ಒಂದು ಬೆನ್ನಲ್ಲೇ ಟ್ರೋಲ್ಗಳು ಕೂಡ ಆಗ್ತಾ ಇರುವಂಥದ್ದು, ಅವರನ್ನು ಬೇರೆ ಬೇರೆ ರೀತಿಯಾಗಿ ಪೋಸ್ಟ್ಗಳನ್ನು ಮಾಡುವಂಥದ್ದು, ಇಂಥದ್ದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸೊ ಮಾಳು ನಿಪ್ನಾಳ್ ಅವರು ಈ ಒಂದು ವಿಡಿಯೋವನ್ನು ಗಮನಿಸಿದರೆ ಅವರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ನಿಮಗೆ ಈಗಾಗಲೇ ಒಂದು ಅಭಿಮಾನವನ್ನು ನಿಮ್ಮ ಜನ ಕೊಟ್ಟು ಬಿಟ್ಟಿದ್ದಾರೆ, ಅಂದರೆ ಉತ್ತರ ಕರ್ನಾಟಕ ಜನ ಆ ಪ್ರೀತಿಯನ್ನು ಕೊಟ್ಟು ಬಿಟ್ಟಿದ್ದಾರೆ. ನಿಮ್ಮ ಮೇಲೆ ಒಂದು ಅಪಾರವಾದಂಥ ಗೌರವವಿದೆ. ಸೊ ಬಿಗ್ ಬಾಸ್ ಮನೆಯಿಂದ ನೀವು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೂ ಬೇಜಾರು ಕೂಡ ಆಗಿದೆ. ಒಬ್ಬ ವೀಕ್ಷಕನಾಗಿ ಅಥವಾ ನೀವು ಇನ್ನೂ ಆ ಒಂದು ಬಿಗ್ ಬಾಸ್ ಮನೆಯ ಜರ್ನಿ ಮಾಡೋದಕ್ಕೆ ಅರ್ಹರಿದ್ರಿ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯವೂ ಕೂಡ ಇದೆ. ಸೊ ಆ ಒಂದು ಅಭಿಪ್ರಾಯ, ಆ ಒಂದು ನಿಮ್ಮ ಮೇಲೆ ಇರುವಂಥ ಪ್ರೀತಿ ಕಾಳಜಿಯನ್ನು ಉಳಿಸಿಕೊಂಡು ಹೋಗಿ. ಮಾತನಾಡುವಂತಹ ಬರದಲ್ಲಿ ಅಥವಾ ನಿಮಗೆ ಇರುವಂಥ ಒಂದು ಆಕ್ರೋಶ ಅಥವಾ ಇನ್ನೇನೋ ಒಂದು ನಿಮ್ಮ ನೋವನ್ನು ಹೊರಹಾಕುವ ಬರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟು ನಿಮ್ಮ ಮೇಲೆ ಇರುವಂಥ ಅಭಿಮಾನವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಒಂದು ಕಿವಿ ಮಾತು ಅಂತ ಅಂದ್ಕೊಂಡ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಆ ಒಂದು ವಿಷಯವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗಾಗಲೇ ನಿಮಗೆ ಸಾಕಷ್ಟು ಪ್ರೀತಿ ಇದೆ, ಸಾಕಷ್ಟು ಜನ ನಿಮಗೆ ಪ್ರೀತಿ ಕೊಟ್ಟಿದ್ದಾರೆ, ನಿಮ್ಮದೇ ಆದಂಥ ಒಂದು ಫ್ಯಾನ್ ಬೇಸ್ ಇದೆ. ಯಾರೇ ಕೈ ಬಿಟ್ಟರೂ ನಿಮ್ಮ ಜನ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಎಲ್ರಿಗೂ ಕೂಡ ಇದೆ. ನಿಮಗಷ್ಟೇ ಅಲ್ಲ, ಸಾರ್ವಜನಿಕರು ಎಲ್ರಿಗೂ ಕೂಡ ಅಥವಾ ನಿಮ್ಮನ್ನು ಗಮನಿಸ್ತಾ ಇರುವಂಥ ಎಲ್ರಿಗೂ ಕೂಡ ಇದೆ. ಸೊ ಹಾಗಾಗಿ ನಿಮ್ಮದೇ ಆದಂಥ ಒಂದು ಬಿಗ್ ಬಾಸ್ ಜರ್ನಿಯನ್ನು ಹೊರತುಪಡಿಸಿ ನಿಮ್ಮ ಜೀವನದ ಜರ್ನಿನೇ ಬೇರೆ ಇದೆ. ಸೊ ಆ ಒಂದು ಜರ್ನಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದೇ ರೀತಿಯಲ್ಲಿ ಆ ಒಂದು ಕಾಪಾಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಕುರಿತಾಗಿ ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಎಲ್ಲೋ ಮಾಳು ನಿಪ್ನಾಳ್ ಮಾತುಗಳನ್ನು ಅಥವಾ ಮಾತನಾಡುವ ಬರದಲ್ಲಿ ಎಲ್ಲೋ ಹೆಡುತ್ತಾ ಇದ್ದಾರಾ ಅಥವಾ ಮಾತಿನ ಗ್ರಿಪ್ ಅವರಿಗೆ ಸಿಗದೆ ಹೋಯ್ತಾ, ಈ ರೀತಿಯಾಗಿ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಕಾಡುತ್ತಾ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.